LaExcellence IAS Academy ಭರವಸೆಯ ಬೆಳಕು. ಹಾಯ್ ಫ್ರೆಂಡ್ಸ್, ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ 20ಗೆ ಸ್ವಾಗತ. ಸೊ ಇಂದಿನ ಎಪಿಸೋಡ್ ಸೌತ್ ಚೈನಾ ಸಿ ಡಿಸ್ಪ್ಯೂಟ್, ದಕ್ಷಿಣ ಚೀನಾ ಸಮುದ್ರ ವಿವಾದ. ಇದರಲ್ಲಿ ಏನಿದು ಡಿಸ್ಪ್ಯೂಟು, ಯಾಕೆ ನ್ಯೂಸಲ್ಲಿದೆ ಸದ್ಯಕ್ಕೆ, ಓಕೆ, ಯಾಕೆ ನ್ಯೂಸಲ್ಲಿದೆ, ಕರೆಂಟ್ ಇಶ್ಯೂ ಏನು, ಆ ಡಿಸ್ಪ್ಯೂಟ್ ಏನು, ಜಿಯೋಗ್ರಫಿಕಲ್ ಲೊಕೇಶನ್ ಆಗಲಿ, ಅದರ ಇಂಪಾರ್ಟೆನ್ಸ್, ಅದರ ಕಂಟೆಸ್ಟೆಡ್ ಐಲ್ಯಾಂಡ್ಸ್, ನೆಕ್ಸ್ಟ್ ಚೈನಾ ಏನು ಅಸರ್ಟ್ ಮಾಡುತ್ತೆ, ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅದಕ್ಕೆ ರಿಯಾಕ್ಷನ್ ಯಾವ ಥರ ಕೊಟ್ಟಿದ್ದಾರೆ, ಸೊ ಇಂಡಿಯನ್ ಆ್ಯಂಗಲಿಂದ ನೋಡೋಣ, ನಂತರ ವೇ ಫಾರ್ವರ್ಡ್. ಓಕೆ ಓಕೆ ಸೊ ವೇ ಫಾರ್ವರ್ಡ್. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸಲ್ಲಿ ಇಂಪಾರ್ಟೆಂಟ್ ಆಗಿದೆ. ಸೊ ಸಿಲೆಬಸ್ಸಲ್ಲಿ ಕಮ್ಸ್ ಅಂಡರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಗ್ಲೋಬಲ್ ಇಂಪಾರ್ಟೆಂಟ್ ಇಶ್ಯೂಸ್ ಆ್ಯಂಡ್ ಇವೆಂಟ್ಸ್ ಅಂತದಲ್ಲಿ ಬರುತ್ತೆ. ಸೊ ಇದೇನಂತಂದರೆ ಬೋತ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಮೇನ್ಸಲ್ಲಿ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಬಗ್ಗೆನೇ ಡೈರೆಕ್ಟಾಗಿ ಕೇಳ್ಬೋದು. ಅದಕ್ಕೆ ಪ್ರಾಬ್ಲಮ್ ಏನು, ವೇ ಫಾರ್ವರ್ಡ್ ಏನು, ಆ ಥರ ಕೇಳ್ಬೋದು, ಸೊಲ್ಯೂಷನ್ಸ್ ಕೇಳ್ಬೋದು. ಸೊ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ, ನೋಟ್ ಮಾಡ್ಕೊತೀರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಅಟ್ಲೀಸ್ಟ್ ಸಬ್ ಹೆಡ್ಡಿಂಗ್ಸ್ ಆದರೂ ನೋಟ್ ಮಾಡ್ಕೊಳ್ಳಿ, ಪ್ರತಿ ಸರಿ ಹೇಳ್ತಿರ್ತೀನಿ. ಸೊ ಇವಾಗ ಕರೆಂಟ್ ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ರೀಸೆಂಟಾಗಿ ಲಾಸ್ಟ್ ವೀಕಲ್ಲಿ ಫಿಲಿಪೈನ್ಸ್ ಅವರು ಏನು ಕಂಪ್ಲೇಂಟ್ ಮಾಡಿದ್ರು ಅಂತಂದರೆ, ಮೋರ್ ದ್ಯಾನ್ 135 ಚೈನೀಸ್ ವೆಸಲ್ಸ್ ವೇಸ್ ಫಾರ್ಮಿಂಗ್ ಅ ರೀಫ್ ಆಫ್ ಇಟ್ಸ್ ಕೋಸ್ಟ್, ಡಿಸ್ಕ್ರೈಬಿಂಗ್ ದ ಬೋಟ್ಸ್ ಆಸ್ ಗ್ರೋಯಿಂಗ್ ದ ಪ್ರೆಸೆನ್ಸ್ ಆಸ್ ಅಲಾರ್ಮಿಂಗ್. ಅಂತಂದರೆ ಚೈನಾದ ಬೋಟ್ಸ್ ಇದಾವಲ್ಲ, ಅದು ಫಿಲಿಪೈನ್ಸ್ ಹತ್ರ ಇರುವಂಥ ಒಂದು ಐಲ್ಯಾಂಡಲ್ಲಿ ಬಂದು ನಿಂತ್ಕೊಂಡಿದ್ದು ಅಂತ ಚೈನಾ ಕಂಪ್ಲೇಂಟ್ ಮಾಡಿದ್ರು. ಫಿಲಿಪೈನ್ಸ್ ಅವ್ರು ಕಂಪ್ಲೇಂಟ್ ಮಾಡಿದ್ರು ಚೈನಾ ಮೇಲೆ. ಇದು ಕರೆಂಟ್ ಇಶ್ಯೂ ಆಗಿದೆ. ಸೊ ಪ್ರೆಸೆಂಟ್ ನ್ಯೂಸಲ್ಲಿ ಯಾಕಿದೆ, ಆ ಕರೆಂಟ್ ಇಶ್ಯೂ ಏನಂತ ನೋಡೋಣ. ಓಕೆ, ಯಾವ ಐಲ್ಯಾಂಡ್ ಅದು, ಎಲ್ಲಿತ್ತದು, ಏನಂತ ನೋಡೋಣ. ಓಕೆ, ಸೊ ಫಿಲಿಪೈನ್ಸ್ ಅವ್ರ ಕಂಪ್ಲೇಂಟ್ ಏನಂತಂದರೆ, ಮೋರ್ ದೆನ್ 135 ಚೈನೀಸ್ ವೆಸಲ್ಸ್ ವೇರ್ ಫೌಂಡ್ ಆನ್ ದ ವಿಟ್ಸನ್ ರೀಫಲ್ಲಿ. ಓಕೆ, ವಿಟ್ಸನ್ ರೀಫ್ ಅಂತ ಒಂದು ಐಲ್ಯಾಂಡ್ ಇದೆ, ಅಲ್ಲಿ ಸಿಕ್ಕಿದ್ರು ಅಂತ ಹೇಳ್ತಿದ್ದಾರೆ. ಚೈನಾ ರೆಸ್ಪಾನ್ಸ್ ಏನಂತಂದರೆ, ಇಟ್ ಇನ್ಸೇಸ್ ದೇವರ್ ಫಿಶಿಂಗ್ ಬೋಟ್ಸ್ ಅಷ್ಟೇ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ರೆಸ್ಪಾಂಡ್ ಮಾಡಿದ್ದಾರೆ. ಓಕೆ, ಸೊ ಮುಂಚೆ ಇಶ್ಯೂಗೆ ಮೂವ್ ಆಗೋಕ್ಕಿಂತ ಮುಂಚೆ ವಿಟ್ಸನ್ ರೀಫ್ ಬಗ್ಗೆ ಇಂಪಾರ್ಟೆಂಟ್ ತಿಳ್ಕೊಂಬಿಡೋಣ. ಸೊ ನ್ಯೂಸಲ್ಲಿ ಇದೆಯಲ್ಲ, ಪ್ರಿಲಿಮ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇದೇನಂತಂದರೆ, ಇಟ್ ಈಸ್ ಅ ಬೂಮರ್ಯಾಂಗ್ ಶೇಪ್ಡ್ ರೀಫ್, ಈ ಥರ ಇರುತ್ತೆ. ಇದಕ್ಕೆ ಬೂಮರ್ಯಾಂಗ್ ಅಂತ ಕರೀತಾರೆ. ಸೊ ನೋಡಿದ್ರೆ ಹಂಗೆ ಕಾಣಿಸುತ್ತೆ, ಬೂಮರ್ಯಾಂಗ್ ಶೇಪ್ಡ್ ರೀಫ್ ವಿಚ್ ದ ಫಿಲಿಪೈನ್ಸ್ ಕಾಲ್ಸ್ ಆಸ್ ಅ ಜುಲಿಯನ್ ಪಿಲಿಫ್ ರೀಫ್. ಓಕೆ, ಹುಲಿಯನ್ ಪಿಲಿಫೆ ರೀಫ್ ಅಂತ ಕರೀತಾರೆ. ಓಕೆ, ಇದು ಇಂಪಾರ್ಟೆಂಟ್. ವಿಟ್ಸನ್ ರೀಫ್ ಆರ್ ಹುಲಿಯನ್ ಫೆಲಿಪೆರ್ ರೀಫ್ ಅಂತ ಕರೀತಾರೆ. ಅರೌಂಡ್ 320 ಕಿಲೋಮೀಟರ್ಸ್ ವೆಸ್ಟ್ ಆಫ್ ಪಲಾವಾನ್ ಐಲ್ಯಾಂಡ್. ಪಲಾವಾನ್ ಐಲ್ಯಾಂಡ್ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಐಲ್ಯಾಂಡ್ ಬಿಲಾಂಗಿಂಗ್ ಟು ಫಿಲಿಪೈನ್ ಗವರ್ಮೆಂಟ್. ಸರಿನಾ? ವಿಟ್ಸನ್ ರೀಫ್ ಈಸ್ ಮೋರ್ ದೆನ್ 1000 ಕಿಲೋಮೀಟರ್ಸ್ ಫ್ರಮ್ ದ ನಿಯರೆಸ್ಟ್ ಮೇಜರ್ ಚೈನೀಸ್ ಲ್ಯಾಂಡ್ ಮಾಸ್ ಆಫ್ ದ ಹೈನಾನ್ ಐಲ್ಯಾಂಡ್. ಚೈನಾದವ್ರದ್ದು ಹೈನಾನ್ ಐಲ್ಯಾಂಡ್ ಇರ್ತದೆ, ಅದಕ್ಕಿಂತ 1000 ಕಿಲೋಮೀಟರ್ ದೂರ ಇದೆ. ವೇರಸ್ ಫಿಲಿಪೈನ್ಸ್ ಅದು ಪಲಾವಾನ್ ಐಲ್ಯಾಂಡಿಂದ 320 ಕಿಲೋಮೀಟರ್ ದೂರ ಇದೆ. ಓಕೆ, ಫಿಲಿಪೈನ್ಸ್ ಅದರ ಜೊತೆಗೆ ರೀಸೆಂಟಾಗಿ ಲಾಸ್ಟ್ ಒಂದು 3 ಮಂತ್ಸ್ 1 ಮಂತ್ ಮುಂಚೆ ಫಿಲಿಪೈನ್ಸ್ ಇದೆಲ್ಲ ಅವ್ರ ನೇಬರ್ಸ್ನ ಅಪ್ರೋಚ್ ಮಾಡಿ ವಿ ಶುಡ್ ಡಿಸ್ಕಸ್ ಅ ಸಪ್ರೇಟ್ ಕೋಡ್ ಆಫ್ ಕಂಡಕ್ಟ್ ರಿಗಾರ್ಡಿಂಗ್ ದ ಸೌತ್ ಚೈನಾ ಸಿ ಅಂತ. ಸೌತ್ ಚೈನಾ ಸಿಯಲ್ಲಿ ಚೈನಾ ಅವರ ಪ್ರೆಸೆನ್ಸ್ ಜಾಸ್ತಿ ಆಗ್ತಾ ಇದೆ, ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಯೋಕ್ಕೋಸ್ಕರ ಒಂದು ಕೋಡ್ ಆಫ್ ಕಂಡಕ್ಟ್ನ ತೊಗೊಂಬರೋಣ ಅಂತ ನೇಬರಿಂಗ್ ಕಂಟ್ರೀಸ್ ಹತ್ರ ಹೋಗಿದ್ರು. ಸೊ ಅದಕ್ಕೋಸ್ಕರ ರೀಸೆಂಟಾಗಿ ತುಂಬ ನ್ಯೂಸಲ್ಲೇ ಇದೆ ಸೌತ್ ಚೈನಾ ಸಿ. ಸೊ ಇವಾಗ ಸೌತ್ ಚೈನಾ ಸಿ ಹಿಸ್ಟೋರಿಕಲ್ ಆಗಿ ಮತ್ತೆ ಅಲ್ಲಿ ಯಾವ ಥರ ಇಶ್ಯೂ ನಡೀತಿದೆ ಅಂತ ನೋಡೋಣ. ಓಕೆ, ಸೊ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಅಂದ್ರೆ ಏನಂತಂದರೆ, ಇಟ್ ಈಸ್ ಅ ಕಾಂಪ್ಲೆಕ್ಸ್ ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಟೆರಿಟೋರಿಯಲ್ ಆ್ಯಂಡ್ ಮ್ಯಾರಿಟೈಮ್ ಡಿಸ್ಪ್ಯೂಟ್ ಇನ್ವಾಲ್ವಿಂಗ್ ಮಲ್ಟಿಪಲ್ ಕಂಟ್ರೀಸ್ ಇನ್ ದಟ್ ರೀಜನ್. ಆ ರೀಜನ್ಲಿರುವಂಥ ಇಂಪಾರ್ಟೆಂಟ್ ಕಂಟ್ರೀಸ್ ಜೊತೆ ಅವ್ರ ಮಧ್ಯೆ ಟೆರಿಟೋರಿಯಲ್ ಮತ್ತು ಮ್ಯಾರಿಟೈಮ್ ಜಾಗದ ಸಲುವಾಗಿ ಜಗಳ ಆಗ್ತಿರುತ್ತೆ, ವಿವಾದ ಆಗ್ತಿರುತ್ತೆ. ಅದಕ್ಕೆ ದಕ್ಷಿಣ ಚೈನಾ ಸಿ ವಿವಾದ ಅಂತ ಕರೀತಾರೆ. ಇದರಲ್ಲಿ ಮೇನ್ ಸ್ಟೇಕ್ ಹೋಲ್ಡರ್ಸ್ ಯಾರಂದರೆ, ಕ್ಲೈಮೇಟ್ಸ್ ಯಾರು ಅಂತಂದರೆ, ಆ ಟೆರಿಟರೀಸ್ನ ಯಾರು ಕ್ಲೇಮ್ ಮಾಡ್ತಾರೆ ಅಂತಂದರೆ ಇಂಪಾರ್ಟೆಂಟ್ ಕಂಟ್ರೀಸ್ ಯಾವುದು ಅಂತಂದರೆ ಚೈನಾ, ವಿಯೆಟ್ನಾಂ, ಫಿಲಿಪೈನ್ಸ್, ಮಲೇಷಿಯಾ, ಬ್ರೂನೆ ಆ್ಯಂಡ್ ತೈವಾನ್. ಸರಿನಾ? ಇವೆಲ್ಲ ಇಂಪಾರ್ಟೆಂಟ್ ಕಂಟ್ರೀಸ್ ಇದೆ. ಅವರು ಕೂಡ ನಮ್ಮ ಪ್ಲೇಸ್ ಇದೆ ಅದನ್ನೆಲ್ಲ ಚೈನಾ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಕ್ಲೇಮ್ ಮಾಡ್ತಾರೆ. ಚೈನಾ ಏನಂತಂದರೆ ಸೌತ್ ಚೈನಾ ಸಿ ಕಂಪ್ಲೀಟ್ಲಿ ಚೈನಾಗೆ ಬಿಲಾಂಗ್ ಆಗಿದೆ ಅಂತ ಅವ್ರು ಹೇಳ್ಕೊತಾರೆ. ಓಕೆ, ಅದ್ರ ಜೊತೆ ಬೀಜಿಂಗ್ ಅಂದರೆ ಚೈನಾ ಇಸ್ ಆಲ್ಸೋ ಬಿನ್ ಅಕ್ಯೂಸ್ಡ್ ಆಫ್ ಡೆಪ್ಲಾಯಿಂಗ್ ರೇಂಜ್ ಆಫ್ ಮಿಲಿಟರಿ ಹಾರ್ಡ್ವೇರ್ ಇನ್ಕ್ಲೂಡಿಂಗ್ ದ ಆಂಟಿ-ಶಿಪ್ ಮಿಸೈಲ್ಸ್ ಆ್ಯಂಡ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ದೇರ್ ಆ್ಯಂಡ್ ಇಗ್ನೋರ್ಡ್ 2016 ಟ್ರಿಬ್ಯುನಲ್ ಡಿಸಿಷನ್. ಏನಿದು ಟ್ರಿಬ್ಯುನಲ್ ಡಿಸಿಷನ್ ಅಂತ ಮುಂದೆ ನೋಡೋಣ. ಬಟ್ ಚೈನಾದವರು ಸೌತ್ ಚೈನಾ ಸಿಯಲ್ಲಿ ಅವಾಗ ಮಿಲಿಟರಿ ವೆಸಲ್ಸ್ ಆಗಲಿ
ಮಿಲಿಟರಿ ವೆಸಲ್ಸ್ ಆಗಲಿ ಸರ್ಫೇಸ್ ಏರ್ ಮಿಸೈಲ್ಸ್ ಆಗಲಿ ಅಲ್ಲಿ ಡೆಪ್ಲಾಯ್ ಮಾಡ್ತಿರ್ತಾರೆ. ಇದರಿಂದ ಇಲ್ಲಿರುವಂಥ ಸುತ್ತಮುತ್ತ ಇರುವಂಥ ಕಂಟ್ರೀಸ್ಗೆ ಸ್ವಲ್ಪ ಭಯ ಹುಡ್ತಿರುತ್ತೆ. ಓಕೆ, ಅಲಾರ್ಮಿಂಗ್ ಆಗಿರುತ್ತೆ ಅದು. ಓಕೆ, ಸೊ ಸೌತ್ ಚೈನಾ ಸಿ ಎಲ್ಲಿದೆ ಅಂತ ನೋಡೋಣ. ದಕ್ಷಿಣ ಚೈನಾ ಸಿ ಓಕೆ ವರ್ಲ್ಡಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡೋಣ. ಓಕೆ, ಇಟ್ ಈಸ್ ಅನ್ ಆರ್ಮ್ ಆಫ್ ವೆಸ್ಟರ್ನ್ ಪೆಸಿಫಿಕ್ ಓಷನ್. ಓಕೆ, ಇನ್ ದ ಸೌತ್ ಈಸ್ಟ್ ಏಷ್ಯಾ. ಸರಿನಾ? ಇಟ್ ಬಾರ್ಡರಿಂಗ್ ಸ್ಟೇಟ್ಸ್ ಯಾವುದು ಅಂತಂದರೆ ಚೈನಾ, ತೈವಾನ್, ಫಿಲಿಪೈನ್ಸ್, ಮಲೇಷಿಯಾ, ಬ್ರೂನೆ, ಇಂಡೋನೇಷಿಯಾ, ಸಿಂಗಪೂರ್, ವಿಯೆಟ್ನಾಂ. ಓಕೆ, ವರ್ಲ್ಡ್ ಮ್ಯಾಪಲ್ಲಿ ನೋಡಿದರೆ ಸೊ ಮೇಜರ್ ಪೆಸಿಫಿಕ್ ಓಷನ್ ಇದೆಯಲ್ಲ, ಆ ಪೆಸಿಫಿಕ್ ಓಷನಿಂದ ವೆಸ್ಟರ್ನ್ ಆರ್ಮ್ ಇದು. ಓಕೆ, ವೆಸ್ಟರ್ನ್ ಆರ್ಮ್ ಅಂತ ಕರೀತಾರೆ. ಸರಿನಾ? ಈ ಪಾರ್ಟ್ಗೆ ಇಲ್ಲಿದೆಯಲ್ಲ ಇದು ಸೌತ್ ಚೈನಾ ಸಿ. ಇಲ್ಲಿ ಚೈನಾ ಇದೆ, ಇದು ಸೌತ್ ಚೈನಾ ಸಿ ಅಂತ ಕರಿತೀವಿ. ವರ್ಲ್ಡ್ ಮ್ಯಾಪಲ್ಲಿ ಇಲ್ಲಿದೆ. ಸೊ ಇವಾಗ ಪಕ್ಕ ತಗೊಂಡ್ರೆ ಸೌತ್ ಚೈನಾ ಸಿ ಸುತ್ತಮುತ್ತ ಇರೋ ಕಂಟ್ರಿ ಯಾವುದು ಅಂತಂದರೆ ಆಬ್ವಿಯಸ್ಲಿ ಚೈನಾ ಇದೆ, ತೈವಾನ್, ಫಿಲಿಪೈನ್ಸ್, ಬ್ರೂನೆ, ಮಲೇಷಿಯಾ, ವಿಯೆಟ್ನಾಂ. ಇವೆಲ್ಲ ಇಂಪಾರ್ಟೆಂಟ್ ಕಂಟ್ರೀಸ್, ಬಾರ್ಡರಿಂಗ್ ಕಂಟ್ರೀಸ್ ಆಫ್ ಸೌತ್ ಚೈನಾ ಸಿ ಆರ್ ಲಿಟರಲ್ ಕಂಟ್ರೀಸ್ ಆಫ್ ಸೌತ್ ಚೈನಾ ಸಿ ಅಂತ ಕರೀತಾರೆ. ಚಾನ್ಸಸ್ ಇರುತ್ತೆ ಸೌತ್ ಚೈನಾ ಸಿ ಬಾರ್ಡರಿಂಗ್ ನೇಷನ್ಸ್ ಅಥವಾ ಲಿಟರಲ್ ಕಂಟ್ರೀಸ್ ಯಾವುದು ಅಂತ ಕ್ವಶನ್ಸ್ ಕೇಳಿ. ಇಂಡೋನೇಷಿಯಾ ಅಂತ ಕೊಟ್ಟರೆ ಇಂಡೋನೇಷಿಯಾನ ಅದರಲ್ಲಿ ಇಲ್ಲ, ಅದು ಇಂಪಾರ್ಟೆಂಟ್ ಆಗಿದೆ. ಓಕೆ, ಇಂಡೋನೇಷಿಯಾ ಇದೆ, ಇಂಡೋನೇಷಿಯಾ, ಬ್ರೂನೆ, ಸಿಂಗಪೂರ್, ವಿಯೆಟ್ನಾಂ ಎಲ್ಲ ಇದೆ. ಓಕೆ, ಜಪಾನ್ ಅಂತ ಕೊಟ್ಟರೆ ಜಪಾನ್ ಬರೋದಿಲ್ಲ ಅದರಲ್ಲಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿದೆ, ಬ್ರೂನೆ ಮತ್ತು ಇಂಡೋನೇಷಿಯಾ. ಓಕೆ, ಸೊ ಇದು ಸೌತ್ ಚೈನಾ ಸಿ ಆಯಿತು. ಅಲ್ಲಿ ಯಾವ್ದಾವ್ದು ಐಲ್ಯಾಂಡ್ ಡಿಸ್ಪ್ಯೂಟೆಡ್ ಆಗಿದೆ ಅಂತ ನೋಡೋಣ. ಓಕೆ, ಯಾವ್ದಾವ್ದು ಐಲ್ಯಾಂಡ್ ಡಿಸ್ಪ್ಯೂಟೆಡ್ ಆಗಿದೆ ಅಂತ ನೋಡೋಣ. ಓಕೆ, ಅಲ್ಲಿ ಕಂಟೆಸ್ಟಿಂಗ್ ಕ್ಲೇಮ್ಸ್ ಅವ್ರದ್ದು ಐಲ್ಯಾಂಡ್ಸ್ ಯಾವುದಂದರೆ ಒಂದು ಪಾರ್ಸೆಲ್ ಐಲ್ಯಾಂಡ್ಸ್ ಅಂತ ಇದೆ. ಇದನ್ನ ಯಾರು ಕ್ಲೇಮ್ ಮಾಡ್ತಂದ್ರೆ ಪ್ಯಾರಾಸೆಲ್ ಐಲ್ಯಾಂಡ್ ಅಂತ ಇದೆ. ಅದನ್ನ ಯಾರು ಕ್ಲೇಮ್ ಮಾಡ್ತಂದ್ರೆ ಚೈನಾ, ತೈವಾನ್ ಮತ್ತು ವಿಯೆಟ್ನಾಂ ಮಧ್ಯೆ ಜಗಳ ಆಗುತ್ತೆ ಈ ಐಲ್ಯಾಂಡ್ ಮೇಲೆ. ಓಕೆ, ಪಾರ್ಸೆಲ್ ಐಲ್ಯಾಂಡ್ಸ್ ಅಂತ. ನೆಕ್ಸ್ಟು ಸ್ಪ್ರಾಟ್ಲಿ ಐಲ್ಯಾಂಡ್ಸ್ ಅಂತ ಇದೆ. ಅದು ಚೈನಾ, ತೈವಾನ್, ವಿಯೆಟ್ನಾಂ, ಬ್ರೂನೆ, ಫಿಲಿಪೈನ್ಸ್ ಎಲ್ಲರೂ ಕ್ಲೇಮ್ ಮಾಡ್ತಾರೆ. ಇಲ್ಲೇ ನೋಡಿ, ಸ್ಪ್ರಾಟ್ಲಿ ಐಲ್ಯಾಂಡ್ಸ್ ಅಂದರೆ ಚೈನಾ, ತೈವಾನ್, ಫಿಲಿಪೈನ್ಸ್, ಬ್ರೂನೆ ಎಲ್ಲರೂ ಇದು ನಮ್ಮದು ಅಂತ ಕ್ಲೇಮ್ ಮಾಡ್ತಾರೆ. ಓಕೆ, ಪ್ಯಾರಾಸೆಲ್ ಐಲ್ಯಾಂಡ್ನ ಚೈನಾ, ಪ್ಯಾರಾಸೆಲ್ ಐಲ್ಯಾಂಡ್ ಇದೆ ಚೈನಾ, ತೈವಾನ್, ವಿಯೆಟ್ನಾಂ ಎಲ್ಲರೂ ಇದು ನಮ್ಮ ಐಲ್ಯಾಂಡ್ ಅಂತ ಕ್ಲೇಮ್ ಮಾಡ್ತಾರೆ. ದೆನ್ ಸ್ಕಾರ್ಬರೋ ಶೋಲ್ ಅಂತ ಅಂದರೆ ಒಂದು ಕೋಸ್ಟಲ್ ಫಾರ್ಮ್ ಅದು ಅಂತ, ಕೋಸ್ಟಲ್ ಆಗಿರುವಂಥ ಒಂದು ಲ್ಯಾಂಡ್ ಫಾರ್ಮ್ ಅದು. ಓಕೆ, ಕೋಸ್ಟಲ್ ಲ್ಯಾಂಡ್ ಫಾರ್ಮ್ ಅದು ಎಲ್ಲಿದೆ? ಅದು ಸ್ಕಾರ್ಬರೋ ಶೋಲ್ ಅಂತಿದೆ. ಅದನ್ನು ಯಾರು ಕ್ಲೇಮ್ ಮಾಡ್ತಂದ್ರೆ ಫಿಲಿಪೈನ್ಸ್, ಚೈನಾ, ತೈವಾನ್ ಅವ್ರ ಮಧ್ಯೆ ಡಿಸ್ಪ್ಯೂಟ್ ಆಗಿದೆ. ಸೊ ಒನ್ ಆಫ್ ದ ಹೈಲಿ ಡಿಸ್ಪ್ಯೂಟೆಡ್ ಕಂಟೆಸ್ಟೆಡ್ ಐಲ್ಯಾಂಡ್ ಇಂದ ವರ್ಲ್ಡ್ ಅಂತ ಕರೀತಾರೆ. ಕಂಟೆಸ್ಟೆಡ್ ಸಿ ಇಂದ ವರ್ಲ್ಡ್ ಅಂತ ಕರೀತಾರೆ. ಓಕೆ, ಇದು ಸೌತ್ ಚೈನಾ ಸಿ ಆಯಿತು. ಇಲ್ಲಿ ನೋಡಿದರೆ ಚೈವಾನ್ ಕ್ಲೇಮ್ಸ್ ಸ್ಪಾರ್ಟ್ಲಿ ಐಲ್ಯಾಂಡ್ಸ್. ಫಿಲಿಪೈನ್ಸ್ ಇಲ್ಲಿ ನೋಡಿ, ಫಿಲಿಪೈನ್ಸ್ ಏನು ಕ್ಲೇಮ್ ಮಾಡ್ತಾರೆ ಅಂದರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗಡೆ ಫಿಲಿಪೈನ್ಸ್ ನಮ್ಮಲ್ಲಿ ಬರುತ್ತೆ ಅಂತ ಫಿಲಿಪೈನ್ಸ್ ಕ್ಲೇಮ್ ಮಾಡಿದರೆ, ಚೈನಾದವ್ರು ಏನು ಮಾಡಿದರೆ ಅವ್ರಿಗೆ ತಿಳಿದಂಗೆ ಒಂದು ಲೈನ್ ಎಳೆದಿದ್ದಾರೆ, 9 ಲೈನ್ ಅಂತೇಳಿ. ಇದ್ರೊಳಗಡೆ ಇರೋದೆಲ್ಲ ನಮ್ಮದೇ ಅಂತ. ಆ ಥರ ಇದು ಇದೆಯಲ್ಲ, ಡೈಲಾಗ್ ಇದೆಯಲ್ಲ, ವೃತ್ತ ಬರೋದಾಗಿದೆ, ವೃತ್ತದಲ್ಲಿ ಇರೋದೆಲ್ಲ ನಂದೇ ಅಂತ. ಆ ಥರ ಒಂದು ಸಿಕ್ಕ ಹಾಗೆ ಒಂದು 9 ಲೈನ್ ಹೇಳಿದ್ರು. 9 ಲೈನಲ್ಲಿ ಇರುವಂಥ ಎಲ್ಲ ಐಲ್ಯಾಂಡ್ಸಲ್ಲಿ ನಮ್ದಿಂದ ಕ್ಲೇಮ್ ಮಾಡ್ಕೊಂಡಿದ್ರು. ಇಟ್ ಈಸ್ ಅಗೇನ್ಸ್ಟ್ ದ ಲಾಸ್ ಬೈ UN ಕ್ಲೋಸ್ ಆಗಲಿ ಇಂಟರ್ನ್ಯಾಷನಲ್ ಯಾವುದ್ಯಾವುದೋ ಕನ್ವೆನ್ಷನಿಂದ ಆಗಿರುವಂಥ ಲಾಸಿಂದ ಅಪೋಸಿಟ್ ಆಗಿದೆ ಅದು. ಸೊ ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಆ ಚೈನಾ ಸಿ, ಸೌತ್ ಚೈನಾ ಸಿ ಯಾಕೆ ಇಷ್ಟು ನ್ಯೂಸಲ್ಲಿ ಇರುತ್ತೆ, ಅದರ ಸಿಗ್ನಿಫಿಕೆನ್ಸ್ ಏನಂತ ನೋಡೋಣ. ಓಕೆ, ಸೌತ್ ಚೈನಾ ಸಿ ಸಿಗ್ನಿಫಿಕೆನ್ಸ್ ಏನಂತಂದರೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂದರೆ ಫಾಸಿಲ್ ಫ್ಯೂಯಲ್ಸಿಂದ ಎನ್ರಿಚ್ ಆಗಿದೆ, ಇದು ಕಂಪ್ಲೀಟ್ ಫೀಲ್ಡ್ ಆಗಿದೆ. ಅಕಾರ್ಡಿಂಗ್ ಟು ಯುನೈಟೆಡ್ ಸ್ಟೇಟ್ಸ್ ಎನರ್ಜಿ ಇನ್ಫಾರ್ಮೇಷನ್ ಏಜೆನ್ಸಿ ಪ್ರಕಾರ ಅಲ್ಲಿ 11 ಬಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ಆ್ಯಂಡ್ 190 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ ಆಫ್ ನ್ಯಾಚುರಲ್ ಗ್ಯಾಸ್ ಡೆಪಾಸಿಟ್ಸ್ ಇದೆ ಅದರಲ್ಲಿ. ಅದಕ್ಕೋಸ್ಕರ ಸುತ್ತಮುತ್ತ ಇರುವಂಥ ಎಲ್ಲ ಕಂಟ್ರೀಸ್ ಕೂಡ ಹೊಡೆದಾಡ್ತಿರ್ತವೆ. ಸರಿನಾ? ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅಂದರೆ ಎಕನಾಮಿಕಲಿ ವೆರಿ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಹೆಂಗೆ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಡೆವಲಪ್ ಆಗಿದೆಯಲ್ಲ ಆ ಥರ ಅಲ್ಲಿರೋ ಕಂಟ್ರೀಸ್ ಕೂಡ ಡೆವಲಪ್ ಆಗ್ಬೋದು. ದೆನ್ ಮೇಜರ್ ಫಿಶಿಂಗ್ ಗ್ರೌಂಡ್. ಇಟ್ ಈಸ್ ಹೋಮ್ ಟು ರಿಚ್ ಫಿಶಿಂಗ್ ಗ್ರೌಂಡ್ಸ್ ವಿಚ್ ಫಾರ್ಮ್ಸ್ ಅ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಮಿಲಿಯನ್ಸ್ ಆಫ್ ಪೀಪಲ್ ಅಕ್ರಾಸ್ ದ ರೀಜನ್. ಸರಿನಾ? ಅಲ್ಲಿ ಫಿಶಿಂಗ್ ಗ್ರೌಂಡ್ ಆಗಿದೆ, ಅದಕ್ಕೋಸ್ಕರ ಫಿಶಿಂಗ್ ಜಾಸ್ತಿ ಆಗುತ್ತೆ. ಸುತ್ತಮುತ್ತ ಇರುವಂಥ ಕಂಟ್ರೀಸಲ್ಲಿರೋ ಫಿಶರ್ಮೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ದೆನ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನಂತಂದರೆ ಲೊಕೇಶನ್ ಈಸ್ ಕರೆಕ್ಟಿಂಗ್ ದ ಲಿಂಕ್ ಬಿಟ್ವೀನ್ ಇಂಡಿಯನ್ ಓಷನ್ ಆ್ಯಂಡ್ ದ ಪೆಸಿಫಿಕ್ ಓಷನ್. ಸರಿನಾ? ಓಕೆ, ಸೊ ಇಲ್ಲಿ ನೋಡಿದ್ವಿ ಇದಂತಂದರೆ ಇದು ಇಂಡಿಯನ್ ಓಷನ್, ಇದು ಪೆಸಿಫಿಕ್ ಓಷನ್. ಇದನ್ನ ಲಿಂಕ್ ಕನೆಕ್ಟ್ ಮಾಡೋದು ಅಂತಂದರೆ ಸೌತ್ ಚೈನಾ ಸಿ. ಇಲ್ಲಿ ಮಲಕ್ಕ ಸ್ಟೇಟಿಂದ ಹೋಗಿ ಕಾಲ್ ಮಾಡುತ್ತೆ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿದೆ, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇದೆ. ಸೊ ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಕಾರ 1/3 ಆಫ್ ದಿ ಗ್ಲೋಬಲ್ ಟ್ರೇಡ್, ಗ್ಲೋಬಲ್ ಆಗುವಂಥ ಟೋಟಲಲ್ಲಿ 1/3 ಆಫ್ ದಿ ಟ್ರೇಡಿಂಗ್ ಗ್ಲೋಬಲ್ ಶಿಪ್ಪಿಂಗ್ ಪಾಸಸ್ ಥ್ರೂ ಇಟ್. ಸರಿನಾ? 1/3 ಆಫ್ ದಿ ಗ್ಲೋಬಲ್ ಶಿಪ್ಪಿಂಗ್ passes through South China Sea, carrying trillions of trade, which makes it significant geopolitical water body.
ಸರಿನಾ. ಅದಕ್ಕೋಸ್ಕರ ಇದು ತುಂಬ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿದೆ. ಸರಿ, ಸೊ ದಿಸ್ ಈಸ್ ವೆರಿ ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಆಗಿದೆ. ದೆನ್ ಇಲ್ಲಿ ಚೈನಾ ಏನು ಕ್ಲೇಮ್ ಮಾಡುತ್ತೆ ಅಂತ ನೋಡೋಣ. ಚೈನಾ ಏನು ಕ್ಲೇಮ್ ಮಾಡುತ್ತೆ, ಬೇರೆ ಕಂಟ್ರೀಸ್ ಏನು ಕ್ಲೇಮ್ ಮಾಡ್ತಾರೆ ಅಂತ. ಓಕೆ, ಚೈನಾ ಏನು ಮಾಡುತ್ತೆ ಅಂದರೆ 2010 ಚೈನಾ ಹ್ಯಾಸ್ ಬಿನ್ ಕನ್ವರ್ಟಿಂಗ್ ಅನ್ಇನ್ಹ್ಯಾಬಿಟೆಡ್ ಐಲೆಟ್ ಇರ್ತವಲ್ಲ ಇಂಟು ಆರ್ಟಿಫಿಷಿಯಲ್ ಐಲೆಟ್ಸ್ ಟು ಬ್ರಿಂಗ್ ಇಟ್ ಅಂಡರ್ UN ಕ್ಲಾಸ್. ಸರಿನಾ. ಸೊ UN ಕ್ಲಾಸ್ ಕೆಳಗಡೆ ಅದನ್ನು ಬರೋಕ್ಕೋಸ್ಕರ ಅನ್ಇನ್ಹ್ಯಾಬಿಟೆಡ್ ಅಂದರೆ ಮುಂಚೆ ಅಲ್ಲಿ ಯಾರು ಜನ ಇರೋಂಗಿಲ್ಲ, ಜನ ಇಲ್ಲದೆ ಇರೋಂಥ ಐಲ್ಯಾಂಡ್ನೆಲ್ಲ ಹುಡ್ಕೊಂಡು ಅಲ್ಲಿ ಆರ್ಟಿಫಿಷಿಯಲ್ ಆಗಿ ಐಲ್ಯಾಂಡ್ನ ಕ್ರಿಯೇಟ್ ಮಾಡಿ ಅಲ್ಲಿ ಚೈನೀಸ್ ಪೀಪಲ್ನ ಹೋಗಿ ರಿಸೈಡ್ ಮಾಡಕ್ಕೆ ಹೇಳ್ತಿದ್ದಾರೆ. ಅದರಿಂದ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಐಲ್ಯಾಂಡ್. ದೆನ್ ಇಟ್ ವಿಲ್ ಕಮ್ ಅಂಡರ್ ಚೈನಾ UN ಕ್ಲಾಸ್ ಪ್ರಕಾರ ಚೈನಾ ಕೆಳಗಡೆ ಬರುತ್ತೆ ಅಂತ. ದೆನ್ ಚೈನಾ ಹ್ಯಾಸ್ ಬಿನ್ ಚೇಂಜಿಂಗ್ ದ ಸೈಜ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ರೀಫ್ಸ್ ಬೈ ಮಾಡಿಫೈಯಿಂಗ್ ದೇರ್ ಫಿಸಿಕಲ್ ಲ್ಯಾಂಡ್ ಫೀಚರ್ಸ್. ಸರಿನಾ, ರೀಫ್ನ ಮಾಡಿಫೈ ಮಾಡ್ತಾ ಇದ್ದಾರೆ. ಯಾವ ಥರ ಅಂತಂದರೆ ಇಟ್ ಆಲ್ಸೋ ಎಸ್ಟಾಬ್ಲಿಷಿಂಗ್ ಏರ್ ಸ್ಟ್ರಿಪ್ಸ್ ಆನ್ ದ ಪ್ಯಾರಾಸಲ್ ಆ್ಯಂಡ್ ಸ್ಪ್ರಾಟ್ಲಿ ಐಲ್ಯಾಂಡ್ಸ್. ಅಲ್ಲಿ ಏರ್ ಸ್ಟ್ರಿಪ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಏರ್ ಸ್ಟ್ರಿಪ್ ಅಂದ್ರೆ ಏನು, ಫ್ಲೈಟ್ಸ್ ಪಾಸ್ ಆಗೋಕ್ಕೋಸ್ಕರ ವೇ ಇರುತ್ತಲ್ಲ ಏರ್ ಸ್ಟ್ರಿಪ್, ಅದಕ್ಕೆ ಏರ್ ಸ್ಟ್ರಿಪ್ ಅಂತ ಕರೀತಾರೆ. ಸರಿನಾ. ದೆನ್ ಚೈನೀಸ್ ಫಿಶಿಂಗ್ ಫ್ಲೀಟ್ಸ್ ಆರ್ ಎಂಗೇಜ್ಡ್ ಇನ್ ಪ್ಯಾರಾಮಿಲಿಟರಿ ವರ್ಕ್ ಆನ್ ಬಿಹಾಫ್ ಆಫ್ ಸ್ಟೇಟ್ ರಾದರ್ ದನ್ ದ ಕಮರ್ಷಿಯಲ್ ಎಂಟರ್ಪ್ರೈಸ್ ಆಫ್ ದ ಫಿಶಿಂಗ್. ಹೆಸರಿಗಷ್ಟೇ ಫಿಶಿಂಗ್ ಬೋಟ್ಸ್ ಅಂತ ಇರುತ್ತೆ, ಹೆಸರಿಗಷ್ಟೇ ಫಿಶಿಂಗ್ ಬೋಟ್ಸ್, ಬಟ್ ಅವ್ರು ವರ್ಕ್ ಮಾಡೋದು ಯಾವ ಥರ ಅಂದರೆ ಪ್ಯಾರಾಮಿಲಿಟರಿ ಥರ ವರ್ಕ್ ಮಾಡ್ತಾ ಇರ್ತಾರೆ. ದೆನ್ ಅದಕ್ಕೋಸ್ಕರ ಇದನ್ನೆಲ್ಲದಕ್ಕೆ ಇದು ಮಾಡ್ತಿದ್ದಾರೆ. ಇದು ಚೈನಾ ಅಸರ್ಷನ್ ಆಗಿದೆ. ದೆನ್ ಅದ್ರ ಜೊತೆ ಇನ್ನೊಂದು ಬೇರೆ ಇಶ್ಯೂಸ್ ಏನಂತಂದರೆ ದ ಜಿಯೋಗ್ರಾಫಿಕಲ್ ಸ್ಕೋಪ್ ಆಫ್ ದ ಸೌತ್ ಚೈನಾ ಸೀ ಇಸ್ ಅನ್ಡಿಫೈನ್ಡ್. ಸರಿನಾ, ಪ್ರಾಪರ್ ಡಿಫೈನ್ ಆಗಿಲ್ಲ. ದೆನ್ ದೇರ್ ಇಸ್ ಅ ಡಿಸ್ಅಗ್ರಿಮೆಂಟ್ ಓವರ್ ದ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕಾನಿಸಮ್ಸ್. ಇವಾಗ ಡಿಸ್ಪ್ಯೂಟ್ಸ್ ನೋಡಿದ್ವಿ, ಆ ಡಿಸ್ಪ್ಯೂಟ್ ನೋಡೋದಕ್ಕೋಸ್ಕರ ಮೆನಿ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕಾನಿಸಮ್ ತಗೊಂಬಂದ್ರು. ಆ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕಾನಿಸಮ್ ಮೇಲೆ ಕಾಮನ್ ಆಗಿ ಅಗ್ರಿಮೆಂಟ್ ಬರ್ತಾ ಇಲ್ಲ. ದೆನ್ ಅನ್ಡಿಫೈನ್ಡ್ ಲೀಗಲ್ ಸ್ಟೇಟಸ್ ಆಫ್ ದ ಕೋಡ್ ಆಫ್ ಕಂಡಕ್ಟ್ ಟು ಆ್ಯಡ್ ಟು ಇಟ್. ಅಂದರೆ ಕೋಡ್ ಆಫ್ ಕಂಡಕ್ಟ್ ತರಬೇಕಂತ ಮಾಡಿದ್ರು, ಬಟ್ ಆ ಕೋಡ್ ಆಫ್ ಕಂಡಕ್ಟ್ಗೆ ಒಂದು ಲೀಗಲ್ ಸ್ಟೇಟಸ್ ಸಿಕ್ಕಿಲ್ಲ ಇನ್ನೂ ಆದರೂ ಸಹಿತ. ದೆನ್ ದ ಡಿಫ್ರೆಂಟ್ ಹಿಸ್ಟರೀಸ್ ಆಫ್ ಡಿಸ್ಟೆಂಟ್ ಲಾರ್ಜ್ಲಿ ಅನ್ಇನ್ಹ್ಯಾಬಿಟೆಡ್ ಆರ್ಕಿಪೆಲಾಗೋಸ್ ಇನ್ ದ ಸಿ ಮೇಕ್ ದ ಮ್ಯಾಟರ್ ಮೋರ್ ಕಾಂಪ್ಲಿಕೇಟೆಡ್. ಏನಂತಂದರೆ ಅಲ್ಲಿರುವಂಥ ಎಷ್ಟೊಂದು ಐಲ್ಯಾಂಡ್ಸ್ನ ಇನ್ನೂ ಆದರೂ ಪ್ರಾಪರ್ ಆಗಿ ಎಕ್ಸ್ಪ್ಲೋರ್ ಮಾಡೋದಾಗಿಲ್ಲ, ಅದು ಅನ್ಇನ್ಹ್ಯಾಬಿಟೆಡ್ ಇದೆ. ಅದಕ್ಕೋಸ್ಕರ ಪ್ರತಿ ಕಂಟ್ರಿ ಕೂಡ ನಮ್ಮ ಐಲ್ಯಾಂಡ್ ಅದು ಅಂತ ಕ್ಲೇಮ್ ಮಾಡ್ತಿರ್ತದೆ. ಸೊ ಇವೆಲ್ಲದರಿಂದ ಸೌತ್ ಚೈನಾ ಸೀ ಇದೆಯಲ್ಲ ಒನ್ ಆಫ್ ದ ಮೋಸ್ಟ್ ಡಿಸ್ಪ್ಯೂಟೆಡ್ ರೀಜನ್ ಆಗಿದೆ. ದೆನ್ ಚೈನಾ ಏನೇನು ಅಸರ್ಷನ್ ಮಾಡ್ತಿದೆಯಲ್ಲ ಇದಕ್ಕೋಸ್ಕರ ಗ್ಲೋಬಲ್ ಕಮ್ಯುನಿಟಿ ಏನೇನು ರಿಯಾಕ್ಷನ್ ಕೊಡ್ತಾಯಿದೆ ಅಂತ ನೋಡೋಣ. ಓಕೆ, ವಾಟ್ ಈಸ್ ದ ಗ್ಲೋಬಲ್ ಕಮ್ಯುನಿಟೀಸ್ ರಿಯಾಕ್ಷನ್. ಗ್ಲೋಬಲ್ ಕಮ್ಯುನಿಟಿ ಓಕೆ, ಅದಕ್ಕಿಂತ ಮುಂಚೆ ಡಿಸ್ಪ್ಯೂಟ್ನ ಸೆಟಲ್ ಮಾಡೋಕ್ಕೋಸ್ಕರ ಮೇಜರ್ಸ್ ಏನೇನು ತಗೊಂಬಂದಿದ್ರು ಅಂತ. ಫಸ್ಟ್ 2016 ಫಿಲಿಪೈನ್ಸ್ ಅವರು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಹತ್ರ ಹೋಗಿದ್ರು. ಸರಿನಾ, ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಹತ್ರ ಸ್ಕಾರ್ಬರೋ ಶೋಲ್ ಬಗ್ಗೆ ಹೋಗಿದ್ರು. ಅವ್ರು ಅಂತಂದರೆ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಏನು ಹೇಳಿದ್ರು ಅಂತಂದರೆ ಸ್ಕಾರ್ಬರೋ ಶೋಲ್ ಇಸ್ ನಾಟ್ ಎನ್ ಐಲ್ಯಾಂಡ್ ಬಟ್ ಅ ರಾಕ್ ಫೀಚರ್ ಆ್ಯಂಡ್ ಇಸ್ ನಾಟ್ ಎಂಟೈಟಲ್ಡ್ ಟು ಎನ್ EEZ ಆರ್ ಅ ಕಾಂಟಿನೆಂಟಲ್ ಶೆಲ್ಫ್ ಅಂತ. ಸೊ ಇದನ್ನು ಯಾವ ಕಂಟ್ರಿ ಕೂಡ ಕ್ಲೇಮ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಬಟ್ ಚೈನಾ ಏನು ಅಂತಂದರೆ ಇಟ್ ಡಿಡ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಹ್ಯಾಕ್ ಕೇಸ್ ಫೈಲ್ಡ್ ಬೈ ದ ಫಿಲಿಪೈನ್ಸ್ ಆ್ಯಂಡ್ ಸೆಡ್ ದಟ್ ಇಟ್ ವಿಲ್ ನಾಟ್ ರಿಕಗ್ನೈಸ್ ದ ರೂಲಿಂಗ್. ನೀವೇನಾದರೂ ಮಾಡ್ಕೊಳ್ಳಿ, ಬಟ್ ನಮ್ದು 9 ಲೈನ್ ಹಾಕೊಂಡಿದ್ದೀವಿ, ಅದರೊಳಗಡೆ ಇರೋದಲ್ಲ ನಮ್ಮದೇ ಅಂತ ನಾವು ಕ್ಲೇಮ್ ಮಾಡ್ತೀವಿ ಅಂತ ಅವರು. ದೆನ್ 2016 ಫಿಲಿಪೈನ್ಸ್ ಮತ್ತೆ ಅವ್ರನ್ನ ದೇ ಡ್ರ್ಯಾಗ್ ದೆಮ್ ಟು ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ, ITLOS ಅಂತ ಕರೀತಾರೆ, ITLOS. ಅದು ಇಟ್ ಕಮ್ಸ್ ಅಂಡರ್ UN ಕ್ಲಾಸ್ ಒಳಗಡೆ. ಇಟ್ ಈಸ್ ಅ ಇಂಡಿಪೆಂಡೆಂಟ್ ಜುಡಿಷಿಯಲ್ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ದ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲೀಗಲ್ ಓಷನ್ ಸೆಲ್ಫ್ ಅಂತ ಅದರಲ್ಲಿ ಮಾಡಿದರು. ಅವರು ಕೂಡ ಸ್ಕಾರ್ಬರೋ ಐಲ್ಯಾಂಡ್ ಮೇಲೆ ಡಿಸಿಷನ್ ಕೊಟ್ಟಿದ್ರು. ಅದರ ಪ್ರಕಾರ ಇಟ್ ರಿಜೆಕ್ಟೆಡ್ ದ 9 ಲೈನ್ ಇದೆಯಲ್ಲ ಚೈನಾ ಏನು ಕ್ಲೇಮ್ ಮಾಡ್ತಾರಲ್ಲ ಅದನ್ನು ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ್ರು ಸಹಿತ ಚೈನಾ ಇದೆಯಲ್ಲ ಇಟ್ ಬ್ರೋಕ್ ದ ಇಂಟರ್ನ್ಯಾಷನಲ್ ರೂಲಿಂಗ್ ಬೈ ಫರ್ದರ್ ಎಂಡೇಂಜರಿಂಗ್ ಫಿಲಿಪೈನ್ ಶಿಪ್ಸ್ ಆ್ಯಂಡ್ ಡ್ಯಾಮೇಜಿಂಗ್ ದ ಮ್ಯಾರಿಟೈಮ್ ಎನ್ವಿರಾನ್ಮೆಂಟ್. ಚೈನಾ ಏನು ಮಾಡಿದ್ರು ಅಂತಂದರೆ ನೀವು ಯಾವುದೇ ಕೋರ್ಟಿಗೆ ಹೋಗಿ ಏನಾದರೂ ಡಿಸಿಷನ್ ತೊಗೊಂಬನ್ನಿ, ಏನಾದರೂ ಸೆಟಲ್ಮೆಂಟ್ ಮೆಕಾನಿಸಮ್ ತೊಗೊಂಬನ್ನಿ, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಅಗ್ರಿ ಟು ಇಟ್, ವಿ ಆರ್ ಗೋಯಿಂಗ್ ಟು ಜಸ್ಟ್ ರಿಕಗ್ನೈಸ್ 9 ಲೈನ್ ಅಷ್ಟೇ ರಿಕಗ್ನೈಸ್ ಮಾಡ್ಕೋತೀವಿ ಅಂತ ಹೇಳಿದರು. ಸರಿನಾ. ಆ ಟ್ರಿಬ್ಯುನಲ್ ಜಜ್ಮೆಂಟ್ ಬೈಂಡಿಂಗ್ ಆಗಿದ್ರು ಸಹಿತ ದೇರ್ ವಾಸ್ ನೋ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್. ಅದೊಂದು ಪ್ರಾಬ್ಲಮ್ಮು. ಸರಿನಾ, ಅದೊಂದು ಪ್ರಾಬ್ಲಮ್ ಆಗಿತ್ತು. ದೆನ್ ಇದಕ್ಕೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅವ್ರು ಏನು ರಿಯಾಕ್ಷನ್ ಕೊಟ್ಟಿದ್ರು ಅಂತಂದರೆ ಇಂಟರ್ನ್ಯಾಷನಲ್ ಕಮ್ಯುನಿಟೀಸಲ್ಲಿ ಎಲ್ಲಾದರೂ ಚೈನಾ ಏನಾದರೂ ಈ ಥರ ಅಸರ್ಟ್ ಮಾಡ್ತದೆ ಅಂದರೆ ಫಸ್ಟ್ ಯಾರು ಬರ್ತಾರೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಅವ್ರು ಬರ್ತಾರೆ ಫಸ್ಟ್. USA ಮತ್ತು ಚೈನಾ ಮಧ್ಯೆ ಜಿಯೋ ಪೊಲಿಟಿಕಲ್ ರೈವಲ್ರಿ ಇಂಟೆನ್ಸಿಫೈ ಆಗ್ತಾ ಇದೆ ಲಾಸ್ಟ್ 20 ಇಯರ್ಸಿಂದ. ಅದಕ್ಕೋಸ್ಕರ US ಏನು ಮಾಡ್ತಾರೆ ಅಂದರೆ ಅಂಡರ್ ದೇರ್ 1951 ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿ ಇಟ್ ವುಡ್ ಇನ್ವೋಕ್ ಮ್ಯೂಚುವಲ್ ಡಿಫೆನ್ಸ್ ಕಮಿಟ್ಮೆಂಟ್ಸ್ ಓರ್ ಅನ್ ಅಟ್ಯಾಕ್ ಎನಿವೇರ್ ಇನ್ ದ ಸೌತ್ ಚೈನಾ ಸಿ ಅಂತ. ಏನಾದರೂ ಅಷ್ಟೊಂದು ಕಂಟ್ರೀಸ್ ಚೈನಾ ವಿರುದ್ಧ ಹೋರಾಡ್ತಿದ್ದಾವಲ್ಲ, ಅದರಲ್ಲಿ ಏನಾದರೂ ಚೈನಾ ಯಾವುದಾದ್ರು ಒಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಂದರೆ ಅಂಡರ್ 1951 ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿ ಒಳಗಡೆ ಯುನೈಟೆಡ್ ಸ್ಟೇಟ್ಸ್ ಏನು ಮಾಡ್ತಾರೆ ಅಂದರೆ ರಿಟಾಲಿಯೇಟ್ ಮಾಡ್ತಾರೆ. ಯಾರ ವಿರುದ್ಧ? ಚೈನಾ ವಿರುದ್ಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆನ್
18th ಈಸ್ಟ್ ಏಷ್ಯಾ ಸಮಿಟ್ ನಡೆದಿತ್ತು 2023 ಅಲ್ಲಿ ಏಷ್ಯನ್ ಆಗಲಿ ಬೇರೆ ಬೇರೆ ಡಿಫ್ರೆಂಟ್ ಕಂಟ್ರೀಸ್ ಏನಂತಾರೆ ಸೌತ್ ಚೈನಾ ಸೀ ಶುಡ್ ಬಿ ರಿಕಗ್ನೈಸ್ ಆಸ್ ದ ಸಿಂಬಲ್ ಆಫ್ ಪೀಸ್ ಫ್ರೆಂಡ್ಶಿಪ್ ಆ್ಯಂಡ್ ಕೋಆಪರೇಷನ್ ಸ್ಟೆಬಿಲಿಟಿ ಅಂತ ರಿಕಗ್ನೈಸ್ ಮಾಡ್ಬೇಕಂತ ಅವರು ಸಮ್ಮಿಟಲ್ಲಿ ಹೇಳಿದ್ರು ಅಷ್ಟೇ. ಬಟ್ ಇನ್ ರಿಯಾಲಿಟಿಯಲ್ಲಿ ಅಲ್ಲಿ ಪೀಸು ಇಲ್ಲ, ಅವ್ರ ಮಧ್ಯೆ ಫ್ರೆಂಡ್ಶಿಪ್ನೂ ಇಲ್ಲ, ಕಂಟ್ರಿ ನಡುವೆ ಕೋಆಪರೇಷನ್ ಇಲ್ಲ ಆ್ಯಂಡ್ ಸ್ಟೆಬಿಲಿಟಿ ಅಂತೂ ಇಲ್ವೇ ಇಲ್ಲ. ಓಕೆ, ಸೊ ಹೆಸರಿಗಷ್ಟೇ ಮಾಡ್ದಂಗೆ ಆಯಿತು. ದೆನ್ ಗ್ರೂಪ್ ಆಫ್ 7 ಕಂಟ್ರೀಸ್ ಇದೆಲ್ಲ, G7 ಕಂಟ್ರೀಸ್, ಇಂಪಾರ್ಟೆಂಟ್ ಕಂಟ್ರೀಸ್ ಇದೆಲ್ಲ. ಡ್ಯೂರಿಂಗ್ ದ ರೀಸೆಂಟ್ ಸಮಿಟ್ ಇನ್ ಹಿರೋಶಿಮಾ ಏನು ಹೇಳಿದಂತಂದರೆ ದ 2016 ITLOS ಅವಾರ್ಡ್ ಕೊಟ್ಟಿದ್ರಲ್ಲ ಅದನ್ನೇ ಬೈಂಡಿಂಗ್ ಆಗಿ ರಿಕಗ್ನೈಸ್ ಮಾಡ್ತಾರೆ. ಅದ್ರ ಪ್ರಕಾರನೇ 9-9ನ ಇವ್ರನ್ನೂ ಸಹಿತ ಅದನ್ನ ರಿಕಗ್ನೈಸ್ ಮಾಡಲ್ಲ. ಏನಿದೆಲ್ಲ ITLOS ಏನು ಜಜ್ಮೆಂಟ್ ಕೊಟ್ಟಿತ್ತಲ್ಲ ಅದನ್ನೇ ಅವರು ರಿಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಇದೆಲ್ಲ ಡಿಫ್ರೆಂಟ್ ಕಂಟ್ರೀಸ್ ಆದರೆ ನಮ್ಮ ಇಂಡಿಯಾದ ರಿಯಾಕ್ಷನ್ ಏನಂತ ನೋಡೋಣ. ಯಾಕಂತಂದರೆ ಸಿನ್ಸ್ ಚೈನಾ ಇಸ್ ಅ ನೇಬರ್ ಆ್ಯಂಡ್ ದೆರ್ ಇಸ್ ಅ ಕಾಂಟ್ರವರ್ಸಿ ಆ್ಯಂಡ್ ದೆರ್ ಇಸ್ ಅ ಟೆನ್ಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ, ಅವಾಗ ಇಂಡಿಯಾ ಏನು ರೆಸ್ಪಾಂಡ್ ಮಾಡಿದೆ ಅಂತ ನೋಡೋಣ. ಓಕೆ, ಇಂಡಿಯಾ ಸ್ಟ್ಯಾನ್ಸ್ ಏನಂತಂದರೆ ಇನಿಷಿಯಲ್ ಟೈಮ್ಸಲ್ಲಿ ಇಂಡಿಯಾ ಮೇಂಟೈನ್ ದಟ್ ಇಟ್ ಈಸ್ ನಾಟ್ ಅ ಪಾರ್ಟಿ ಟು ದ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಆ್ಯಂಡ್ ಇಟ್ಸ್ ಪ್ರೆಸೆನ್ಸ್ ಇನ್ ದ ಸೌತ್ ಚೈನಾ ಸಿ ಈಸ್ ನಾಟ್ ಟು ಕಂಟೈನ್ ಚೈನಾ ಬಟ್ ಟು ಸೆಕ್ಯೂರ್ ಇಟ್ಸ್ ಓನ್ ಎಕನಾಮಿಕ್ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಸರಿನಾ, ಇಂಡಿಯಾ ಇಲ್ಲಿದೆ, ಓಕೆ, ಸೌತ್ ಚೈನಾ ಸಿ ಇಲ್ಲಿದೆ, ಓಕೆ, ಸೌತ್ ಚೈನಾ ಸಿ ಇಲ್ಲಿದೆ. ಸೊ ಇಂಡಿಯಾ ಹೇಳೋದಂತಂದರೆ ವಿ ಆರ್ ನಾಟ್ ಅ ಪಾರ್ಟಿ ಟು ದಿಸ್ ರೀಜನ್, ಅಲ್ಲಿ ನಮ್ಗೆ ಯಾವ ಡಿಸ್ಪ್ಯೂಟ್ ಇಲ್ಲ, ಅದಕ್ಕೋಸ್ಕರ ವಿ ಆರ್ ನಾಟ್ ಗೋಯಿಂಗ್ ಟು ಇನ್ವಾಲ್ವ್ ಅಂತ ಹೇಳಿದ್ರು. ಅಲ್ಲೇನಾದ್ರೂ ನಾವು ಇನ್ವಾಲ್ವ್ ಆದರೂ ಸಹಿತ ಅದು ಚೈನಾನ ಕಂಟೈನ್ ಮಾಡೋಕ್ಕೋಸ್ಕರ ಅಲ್ಲ, ನಮ್ಮ ಓನ್ ಎಕನಾಮಿಕ್ ಇಂಟ್ರೆಸ್ಟ್ಗೋಸ್ಕರ ಬರ್ತಾ ಇದೀವಿ ಅಂತ. ಬಟ್ ಓವರ್ ದ ಇಯರ್ಸ್ ಏನಾಯ್ತಂದರೆ ಇಂಡಿಯಾ ಹ್ಯಾಸ್ ಬಿನ್ ಕ್ರಿಟಿಕಲ್ ಆಫ್ ಚೈನಾಸ್ ಇನ್ಕ್ರೀಸಿಂಗ್ಲಿ ಅಸರ್ಟಿವ್ ಬಿಹೇವಿಯರ್ ಇನ್ ದ ಸೌತ್ ಚೈನಾ ಸಿ ಆ್ಯಂಡ್ ಹ್ಯಾಸ್ ಕಾಲ್ಡ್ ಫಾರ್ ಅ ರೂಲ್ಸ್ ಬೇಸ್ಡ್ ಆರ್ಡರ್ ಇನ್ ದ ಇಂಡೋ ಪೆಸಿಫಿಕ್ ರೀಜನ್. ಇಂಡೋ ಪೆಸಿಫಿಕ್ ರೀಜನ್ನಿಗೆ, ಓಕೆ, ಇಂಡೋ ಪೆಸಿಫಿಕ್ ರೀಜನ್ ಇದೆಲ್ಲ ಕಂಪ್ಲೀಟ್ ಆಗಿ ಪೆಸಿಫಿಕ್ ಪ್ಲಸ್ ಇಂಡೋನ್ ಓಷನ್ ಈ ರೀಜನ್ನಿಗೆ ಪೀಸ್ ಸಿಗಬೇಕಂತಂದರೆ ಚೈನಾ ಶುಡ್ ಬಿ ಮೋರ್ ಕೇರ್ಫುಲ್ ಅಬೌಟ್ ದ ರಿಯಾಕ್ಷನ್ಸ್ ಅಂತ ಇಂಡಿಯಾದ್ರು ಸಹಿತ ಕ್ರಿಟಿಸೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿದರು. ದೆನ್ ಸೌತ್ ಚೈನಾ ಸಿ ದ ಸಿಗ್ನಿಫಿಕೆನ್ಸ್ ಫಾರ್ ಇಂಡಿಯಾ ಏನಂತಂದರೆ 55% ಆಫ್ ದ ಇಂಡಿಯಾಸ್ ಟ್ರೇಡ್, ಟೋಟಲ್ ಟ್ರೇಡಲ್ಲಿ 55% ಆಫ್ ದ ಇಂಡಿಯಾಸ್ ಟ್ರೇಡ್ ವಿತ್ ದ ಇಂಡೋ ಪೆಸಿಫಿಕ್ ರೀಜನ್ ಪಾಸಸ್ ಥ್ರೂ ದ ವಾಟರ್ಸ್ ಆಫ್ ಸೌತ್ ಚೈನಾ ಸಿ. ಅದಕ್ಕೋಸ್ಕರ ಅಲ್ಲೇನಾದ್ರೂ ಡಿಸ್ಪ್ಯೂಟ್ ಆಗಿ ವಾರ್ ಏನಾದರೂ ಆಯ್ತು ಅಂದರೆ ಇದರಿಂದ ಎಕನಾಮಿಕಲಿ ಲಾಸ್ ಆಗುತ್ತೆ. ಯಾರಿಗೆ? ನಮ್ಮ ಇಂಡಿಯಾಗೆ, ನಮ್ಮ ಭಾರತ ದೇಶಕ್ಕೆ. ದೆನ್ ಸೌತ್ ಚೈನಾ ಸಿ is a strategic waterway that connects the Indian Ocean to Pacific Ocean. So it becomes very important for us. Then growing importance for the Indo-Pacific region in the geopolitics. ಸೊ ಇವಾಗ ನೀವು ನೋಡಿರ್ಬೋದು ಯಾವುದೇ ಜಿಯೋಪೊಲಿಟಿಕಲ್ ಮ್ಯಾಟರ್ಸ್ ಆಗಲಿ ಯಾವುದೇ ಇಶ್ಯೂ ಆಗಲಿ ಇಂಡೋ ಪೆಸಿಫಿಕ್ ರೀಜನ್ ಅಂತ ಹೇಳ್ತಾರೆ. ಸೊ ಅದು ಸಿಗ್ನಿಫಿಕೆಂಟ್ ಆಗಿದೆ. ಇಂಡೋ ಪೆಸಿಫಿಕ್ ರೀಜನ್ ಸಿಗ್ನಿಫಿಕೆಂಟ್ ಆಯಿತು ಅಂದರೆ ಸೌತ್ ಚೈನಾ ಸಿ ಕೂಡ ಸಿಗ್ನಿಫಿಕೆಂಟ್ ಆಗುತ್ತೆ ನಮಗೆ. ದೆನ್ ಈ ಚೈನಾ ಏನೇನು ಆ್ಯಕ್ಷನ್ ತೊಗೊಂಡಿದೆಯಲ್ಲ ಅದಕ್ಕೆ ರಿಯಾಕ್ಷನ್ ಥರ ಇಂಡಿಯಾ ಏನೇನು ಮೇಜರ್ಸ್ ತೊಗೊಂಡಿದ್ದಾರೆ ಅಂದರೆ, ಸೊ ಇಂಡಿಯಾದ ಒನ್ ಆಫ್ ದ ಕೀ ಫಾರಿನ್ ಪಾಲಿಸಿ ಅಂತಂದರೆ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ. ಸೊ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಆಗಲಿ ಜಪಾನ್ ಆ ಕಡೆ ಅಂತ ಈಸ್ಟಲ್ಲಿ ಇರುವಂಥ ಕಂಟ್ರೀಸ್ ಜೊತೆ ಒಂದು ಫಾಸ್ಟರಿಂಗ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಇಂಡಿಯಾದ ಆ್ಯಕ್ಟ್ ಈಸ್ಟ್ ಪಾಲಿಸಿ ಇದೆ. ಸರಿನಾ, ಇಂಡಿಯಾ ಸ್ಟಾರ್ಟೆಡ್ ಇಂಟರ್ನ್ಯಾಷನಲೈಸಿಂಗ್ ದ ಡಿಸ್ಪ್ಯೂಟ್ಸ್ ಇನ್ ಇಂಡೋ ಪೆಸಿಫಿಕ್ ರೀಜನ್. ಸೊ ಒನ್ ಆಫ್ ದ ಕೀ ಎಲಿಮೆಂಟಲ್ಲಿ ಇಂಡೋ ಪೆಸಿಫಿಕ್ ರೀಜನಲ್ಲಿ ಏನೇನು ಡಿಸ್ಪ್ಯೂಟ್ ಆಗ್ತಿದೆ ಅದನ್ನು ಇಂಟರ್ನ್ಯಾಷನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದರಿಂದ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದಾದ್ರು ಇರ್ತಾವಲ್ಲ ಅದರಿಂದ ಪ್ರೆಷರ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದೆನ್ ಇಂಡಿಯಾ ಈಸ್ ಆಲ್ಸೋ ಪಾರ್ಟ್ ಆಫ್ ಕ್ವಾಡ್ ಇನಿಷಿಯೇಟಿವ್. ಕ್ವಾಡ್ ಅಂದ್ರೆ ಏನು? ಇಂಡಿಯಾ, ಚೈನಾ, USA, ಜಪಾನ್, ಆಸ್ಟ್ರೇಲಿಯಾ 4 ಕಂಟ್ರೀಸ್ ಸೇರಿಕೊಂಡು ಒಂದು ಇನ್ಫಾರ್ಮಲ್ ಗ್ರೂಪಿಂಗ್ ಮಾಡ್ಕೊಂಡಿದ್ದಾರೆ. ಸರಿನಾ, ಇಂಡೋ ಪೆಸಿಫಿಕ್ ರೀಜನಲ್ಲಿ ಆನ್ ಇಂಪಾರ್ಟೆಂಟ್ ಫಾರ್ಮ್ ಆಫ್ ದಿ ಕೋಆಪರೇಷನ್ ಇನ್ ಇಂಡೋ ಪೆಸಿಫಿಕ್ ರೀಜನ್. ಸೊ ಚೈನಾ ಅವರು ಒನ್ ಆಫ್ ದ ಕಂಪ್ಲೇಂಟ್ ಏನಂತಂದ್ರೆ ಇಂಡಿಯಾ ಮೇಲೆ, ಇಂಡಿಯಾ ಅವರು ಕ್ವಾಡನ್ನ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಿ ಇನ್ಫಾರ್ಮಲ್ ಆರ್ಗ್ಯುಮೆಂಟ್ ಜಾಯ್ನ್ ಆಗಿ ಚೈನಾ ವಿರುದ್ಧ ಸಂಚು ಮಾಡ್ತಿದ್ದಾರೆ ಅಂತ ಚೈನಾ ಅವರು ಹೇಳ್ತಿರ್ತಾರೆ ಅವಾಗ. ದೆನ್ ಇಂಡಿಯಾ has also deployed its navy with Vietnam in the South China Sea for the protection of sea lanes of communication. ಸರಿನಾ, ವಿಯೆಟ್ನಾಮ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ ತಮ್ಮ ನೇವಿನ ಕಳಿಸಿದ್ರು ಇಂಡಿಯಾದವರು. ದೆನ್ ಇಂಡಿಯಾ is also using its soft power diplomacy to make a strong bond with the South Asian region. ಸರಿನಾ, ಚೈನಾ ಯಾವ ಥರ ಇಂಡಿಯನ್ ನೇಬರ್ಸ್ ಸುತ್ತಮುತ್ತ ಬಾಂಗ್ಲಾದೇಶ ಆಗಲಿ ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶ ಆಗಲಿ ನೇಪಾಳ ಆಗಲಿ ಎಲ್ಲರ ಜೊತೆಗೂ ತಮ್ಮ ರಿಲೇಷನ್ ಜಾಸ್ತಿ ಬೆಳೆಸ್ಕೋತಿದ್ದಲ್ಲ ಇಂಡಿಯಾನ ಕಂಟೈನ್ ಮಾಡೋಕ್ಕೆ, ಇಂಡಿಯಾ ಕೂಡ ಎಲ್ಲೆಲ್ಲಿ ಸೌತ್ ಚೈನಾಗೆ ಹರ್ಟ್ ಆಗೋದು ಅಲ್ಲಿ ಕೂಡ ತಮ್ಮ ಡಿಪ್ಲೊಮೆಸಿನ ಇಂಪ್ರೂವ್ ಮಾಡ್ಕೊಳ್ತಾ ಇದೆ. ಸೊ ಇದು ಇಂಡಿಯಾದ ರಿಯಾಕ್ಷನ್ ಆಯಿತು. ಈ ಥರ ಮೇನ್ಸಲ್ಲಿ ಕೇಳಿದರೆ ರಿಯಾಕ್ಷನ್ ಆಫ್ ಇಂಡಿಯಾ ಟು ಪರ್ಟಿಕ್ಯುಲರ್ ಡಿಸ್ಪ್ಯೂಟ್ ಅಂದಾಗ ಈ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಅದು ಸಹಿತ ಡಿಸ್ಪ್ಯೂಟ್ ಅಂತ ಎಂಡ್ ಆಗ್ತಾ ಇಲ್ಲ. ಸೊ ವೇ ಫಾರ್ವರ್ಡ್ ಏನಂತಂದರೆ ಜನರಲ್ ಆಗಿ ಏನಂತಂದರೆ ಅಗೇನ್ ಡಿಪ್ಲೊಮಸಿ ಆ್ಯಂಡ್ ಎಂಗೇಜ್ಮೆಂಟ್ ಅಂತ. ಸೊ ಡಿಪ್ಲೊಮಸಿ ಯಾರ ಮಧ್ಯೆ ಇರಬೇಕು? ಆಲ್ ದ ಪಾರ್ಟೀಸ್ ಇನ್ಕ್ಲೂಡಿಂಗ್ ಚೈನಾ, ವಿಯೆಟ್ನಾಮ್, ಫಿಲಿಪೈನ್ಸ್, ಮಲೇಷಿಯಾ, ತೈವಾನ್ ಆ್ಯಂಡ್ ಬ್ರೂನೆ ಟು ಎಂಗೇಜ್ ಇನ್ ಅ ಪೀಸ್ಫುಲ್, ಓಪನ್ ಆ್ಯಂಡ್ ಮ್ಯೂಚುವಲ್ ನೆಗೋಷಿಯೇಷನ್ ಮಾಡಿ ಇನ್ಸ್ಟೆಡ್ ಆಫ್ ಫುಲ್ ಫೈಟ್ ಆಗೋ ಬದಲಿ ಡಿಪ್ಲೊಮಸಿ ಥ್ರೂನ ಡಿಸ್ಪ್ಯೂಟ್ ರಿಸಾಲ್ವ್ ಮಾಡ್ಕೊಳ್ಳಿ ಅಂತ. ದೆನ್ ದೇರ್ ಶುಡ್ ಬಿ ಎ ಕೋಡ್ ಆಫ್ ಕಂಡಕ್ಟ್ ತಗೋಬೇಕು. ಅದ್ರ ಪ್ರಕಾರ ಇಟ್ ಶುಡ್ ಪ್ರಮೋಟ್ ಫೈನಲೈಸೇಷನ್ ಆ್ಯಂಡ್ ಅಡೆರೆನ್ಸ್
ಟು ರೋಬಸ್ಟ್ ಆ್ಯಂಡ್ ಲೀಗಲಿ ಬೈಂಡಿಂಗ್ ಕೋಡ್ ಆಫ್ ಕಂಡಕ್ಟ್ ಫಾರ್ ದ ಸೌತ್ ಚೈನಾ ಸಿ. ಈ ಸೌತ್ ಚೈನಾ ಸಿಯಲ್ಲಿರುವಂಥ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಯಾವ ರೀತಿ ಆ್ಯಕ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಕೋಡ್ ಆಫ್ ಕಂಡಕ್ಟಲ್ಲಿ ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ಇಟ್ ಶುಡ್ ಬಿಕಮ್ ಅ ಬೈಂಡಿಂಗ್ ಕೋಡ್. ದೆನ್ ಮ್ಯಾರಿಟೈಮ್ ಕೋಆಪರೇಷನ್, ಅಲ್ಲಿ ದೇರ್ ಶುಡ್ ಬಿ ಜಾಯಿಂಟ್ ಎಫರ್ಟ್ಸ್ ಇನ್ ಏರಿಯಾಸ್ ಸಚ್ ಆಸ್ ಮ್ಯಾರಿಟೈಮ್ ಸೈಂಟಿಫಿಕ್ ರಿಸರ್ಚ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ಫಿಶರೀಸ್ ಮ್ಯಾನೇಜ್ಮೆಂಟ್ ಟು ಫಾಸ್ಟರ್ ದ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್. ಎಲ್ರಿಗೂ ಬೆನಿಫಿಟ್ ಆಗೋ ಥರ ಕೋಆಪರೇಷನ್ ಮಾಡಬೇಕು ಹೊರತು ಜಗಳ ಅಲ್ಲ ಅಂತ ಹೇಳ್ತಾರೆ. ದೆನ್ ದೇರ್ ಶುಡ್ ಬಿ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಆ್ಯಂಡ್ ಲೀಗಲ್ ಮೆಕ್ಯಾನಿಸಮ್ಸ್. ಆಲ್ರೆಡಿ ಹೇಳ್ಬೋದು ನಾವು, ಆಲ್ರೆಡಿ ಇದಾವಲ್ಲ ಮೆಕ್ಯಾನಿಸಮ್ಸ್, ಬಟ್ ಚೈನಾ ಅಕ್ಸೆಪ್ಟ್ ಮಾಡ್ಕೋತಿಲ್ಲ ಅಂತೇಳಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮೋರ್ ಪ್ರೆಷರ್ನ ಬಿಲ್ಡ್ ಮಾಡಬೇಕು ಚೈನಾ ಮೇಲೆ. ಸೊ ದೇ ಶುಡ್ ಅಪ್ಹೋಲ್ಡ್ ಆ್ಯಂಡ್ ರೆಸ್ಪೆಕ್ಟ್ ಇಂಟರ್ನ್ಯಾಷನಲ್ ರೂಲಿಂಗ್ ಸಚ್ ಆಸ್ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ರೂಲಿಂಗ್ ಇನ್ ದ ಫಿಲಿಪೈನ್ಸ್ ವರ್ಸಸ್ ಚೈನಾ ಕೇಸ್. ದೆನ್ ರೀಜನಲ್ ಇನ್ವಾಲ್ವ್ಮೆಂಟ್, ರೀಜನಲ್ ಇಂಪಾರ್ಟೆಂಟ್ ಪವರ್ಸ್ ಇದಲ್ಲ, ಆಸಿಯನ್ ಕಂಟ್ರೀಸ್ ಇದಲ್ಲ, ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿ ಚೈನಾ ಮೇಲೆ ಜಾಸ್ತಿ ಪ್ರೆಷರ್ನ ಹೇರ್ಬೇಕಂತ. ದೆನ್ ಪ್ರಮೋಷನ್ ಆಫ್ ಕಾಮನ್ ಇಂಟ್ರೆಸ್ಟ್. ಸೊ ಕಾಮನ್ ಆಗಿ ಅಲ್ಲಿರೋ ಕಂಟ್ರೀಸ್ಗೆ ಏನು ಕಾಮನ್ ಇಂಟ್ರೆಸ್ಟ್ ಇರುತ್ತಲ್ಲ, ಎಕನಾಮಿಕಲ್ ಆಗಲಿ, ಸ್ಟ್ರಾಟಜಿಕ್ ಆಗಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಲಿ, ಅವನ್ನೆಲ್ಲ ಪ್ರಮೋಟ್ ಮಾಡಬೇಕು. ದೆನ್ ದೇರ್ ಶುಡ್ ಬಿ ಕಲ್ಚರಲ್ ಎಕ್ಸ್ಚೇಂಜಸ್ ಬಿಟ್ವೀನ್ ದ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜಸ್, cultural understanding and academic collaboration among the nations to foster mutual respect and reduce prejudices. ಸರಿನಾ? ಅವ್ರ ಮಧ್ಯೆ ಪೀಪಲ್ ಟು ಪೀಪಲ್ ಕೋಆಪರೇಷನ್ನ ಪ್ರಮೋಟ್ ಮಾಡಿದೆ ಅಂತಂದರೆ ಜನರಲ್ಲಿ ಅದೇನಾಗುತ್ತೆ ಅಂದರೆ ಇಟ್ ಡ್ವೆಲ್ಸ್ ಇನ್ ಟು ಪ್ರಾಪರ್ ಕಮ್ಯುನಿಕೇಷನ್ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಪೀಸ್ಫುಲ್ ಮತ್ತು ಫ್ರೆಂಡ್ಶಿಪ್ ಜಾಸ್ತಿ ಬೀಳುತ್ತೆ. ಆ್ಯಂಡ್ ದೇರ್ ಶುಡ್ ಬಿ ರೆಗ್ಯುಲರ್ ರಿವ್ಯೂ ಆ್ಯಂಡ್ ಅಡಾಪ್ಟೇಷನ್ ಆಫ್ ಎಸ್ಟಾಬ್ಲಿಷ್ ಮೆಕಾನಿಸಮ್ ಫಾರ್ ದ ರೆಗ್ಯುಲರ್ ರಿವ್ಯೂ ಆ್ಯಂಡ್ ಅಸೆಸ್ಮೆಂಟ್ ಆಫ್ ದ ಇಂಪ್ಲಿಮೆಂಟೆಡ್ ಮೇಜರ್ಸ್. ಸರಿನಾ? ಏನೇನು ಮೇಜರ್ಸ್ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಆ ಮೇಜರ್ಸ್ ಸರಿಯಾಗಿ ನಡೀತಿದೆಯೋ ಅನ್ನೋದಕ್ಕೋಸ್ಕರ ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾ ಇರ್ಬೇಕಂತ ಹೇಳ್ತಾರೆ. ಸೊ ಇದು ವೇ ಫಾರ್ವರ್ಡ್ ಆಯಿತು. ಸೊ ಇದು ಟುಡೇಸ್ ಇಂಪಾರ್ಟೆಂಟ್ ಟಾಪಿಕ್ ಆಯಿತು. ಕರೆಂಟ್ ಇಶ್ಯೂ ಆಫ್ ದ ಡೇ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಆಯಿತು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಕೇಳಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ಥರ ನಿಮ್ಗೆ ಏನಾದರೂ ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಏನಾದರೂ ಡಿಸ್ಕಸ್ ಮಾಡೋಕೆ ಅನಿಸಿದರೆ ಅದನ್ನೂ ಸಹ ಕಮೆಂಟ್ ಬಾಕ್ಸಲ್ಲಿ ಬರ್ರಿ. ಸೊ ಹೋಪ್ ಯು ಎಂಜಾಯ್ ಟುಡೇಸ್ ಟಾಪಿಕ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.